ಸಾಹಿತ್ಯ ಹಾಡ ಮುಗಿಯಲಿಲ್ಲ. ಇದು ಮುಗಿದೇನ್ರಿ? ಜೀವನ ಸಾಹಿತ್ಯ, ಬದುಕಿನ ಸಾಹಿತ್ಯ, ನಿರಳ ಸಾಹಿತ್ಯ, ಆತ್ಮ ಸಾಹಿತ್ಯ, ಆಧ್ಯಾತ್ಮ ಸಾಹಿತ್ಯ, ದೇವಪ್ರಾಣ ಕಟ್ಟದು ಕಡಿಮೆ, ಹಾಗೆದು ಕಡಿಮೆ, ಹಂಗ ಹೇಳಿ ಅವ್ರು ಓದಲಿ ಹೇಳಿ ಸಾಹಿತ್ಯ. ಆ ಕಾಲದಾಗ ಇಂಥ ಮಾತಾಡ ಆ ಕಣೆ ಮಾತಾಡ್ತಾರೆ. ಆದ ಕಲ್ಲಿಗ ಚರಣ ಗೋಧಿ ಕಲ್ಲಿಗ ಚರಣ, ಆದ ಕಲ್ಲಿಗ ಚರಣ ಗೋಧಿ ಕಲ್ಲಿಗ ಚರಣ. ಗೋಧಿ ಕಲ್ಲಿದ್ದಾರೆ, ಗಾಳ ಕಲ್ಲಿದ್ದಾರೆ, ಗಾಳ ಕಲ್ಲಿದಾಗ ಗೋಧಿ ಗಾಳ ಏನಾಗ್ತದೆ ಬರ್ತದೆ. ಹಂಗಾಗಿ ಆದ ಕಲ್ಲಿಗ ಚರಣ ಗೋಧಿ ಕಲ್ಲಿಗ, ಆದ ಕಲ್ಲಿಗ ಚರಣ ಗೋಧಿ ಕಲ್ಲಿಗ ಚರಣ. ಓ ನಾಮ ಬಹಳ ಸುಂದರವಾಗಿ ತಮ್ಮ ಚಿತ್ರಗಳಿಗಳಲ್ಲಿ ಗುರುಗಳು ಕಂಬಾಳಗೌಡ ಸರ್ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯಾಕಂದ್ರೆ ಸಾಹಿತ್ಯವಂಗ ಇವತ್ತೇನಾದರೂ ನಾವು ಮಾತಾಡಕತ್ತೀವಿ, ಒಂದು ಸ್ಟೇಜಿಗೆ ಬಂದೀವಂದ್ರೆ ಅದಕ್ಕೆ ಮೂಲ ಕಂಬಾಳಗೌಡ ಸರ್ ಅಂತ ಹೇಳ್ತಾರಪ್ಪ ಅವರಿಗೆ. ಅವತ್ತು ಇವತ್ತು ಬರ್ತಾರ ಬರ್ತಿದ್ದಿಲ್ಲ, ನಿನ್ನೆ ಅಜ್ಜಾರ ಮೇಲೆ ಗೊತ್ತಾಯ್ತು, ನಾಳೆ ಸರ್ ಬರ್ತಾರ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸಾಹಿತ್ಯ, ಜಾನಪದ ಸಾಹಿತ್ಯ ಅವ್ರು ಹಾಡಕತ್ತಿದ್ರಂದ್ರೆ ಟೈಮ್ ಓದೋದೇ ಗೊತ್ತಾಗಿಲ್ಲ, ಅಷ್ಟು ಬಹಳ ಸುಂದರವಾಗಿ ಈ ಜಾನಪದ ಸಾಹಿತ್ಯವನ್ನು ಬೆಳೆಸಿಕೊಂಡಿರುವಂಥ ನಮ್ಮ ಗುರುಗಳು ಶ್ರೀ ಕಂಬಾಳಗೌಡ ಸರ್ ಅವರಿಗೆ ತುಂಬ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಪುರಾಣಕ್ಕೆ ಚಾಲನೆಯನ್ನು
शुक्लदेशनाम नवमोध्याय संपूर्णं पंचमोध्याय उन्मत्तकं पद नाचूडकं मंगलमस्तु ಅಲ್ಲ ಒಂದು ಚೈತನ್ಯ ಹೀಗೆ ಮನದ ಮೂಲೆಯ ಮನೆಯಲ್ಲಿ ತನ್ನ ಮಗುವನ್ನ ಸೆಳೆಯುವಾಗ ಗುರುಕುಲದಿಂದ ಬಂದಂತಹ ಮಗುವನ್ನ ತಾಯಿಯ ಕರುಳು ಎಂಥ ಮಮತೆಯಿಂದ ಕರೆಯುತ್ತದೆ ಅಂದ್ರೆ ತಾಯಿ ಮಮತೆಯ ಮನೆಯ ಮೂಲೆಯಲ್ಲಿ ನಿಂತು ತನ್ನ ಮಗು ಬರುವುದನ್ನ ಗುರುಕುಲದಲ್ಲಿ ಬರ್ತಕ್ಕಂಥ ಮಗುವನ್ನ ಯಾವ ರೀತಿ ಆಕೆಯ ಹೃದಯ ಕಮಲ ಅರಳಿತು ಅಂದ್ರ ಅಷ್ಟು ಮೃದುವಾಗಿ ತನ್ನ ಕರುಳಿನ ಕುಡಿಯನ್ನು ಬಾ ತಂದ ಎಂದು ಕರೀತಾಳಲ್ಲ, ಆಗ ಎದೆ ತುಂಬಿದ ಉಸಿರಿನಿಂದ ತಂದೆ, ಬಿಸಿ ಉಸಿರಿನಿಂದ ತುಂಬಿದ ತಂದೆಯ ಬೆವರಿನ ಹನಿ ಒಂದು ಹನಿ ಭೂಮಿಯ ಮೇಲೆ ಬಿದ್ದಾಗ ಆ ರೈತರಿಗೆ ಎಷ್ಟು ಆನಂದ ಆಗುತ್ತದೆಯೋ ಅಷ್ಟೇ ಆನಂದ ತಾಯಿ ತನ್ನ ಮಗುವನ್ನು ಕರೆದಾಗ, ತಂದೆ ಇಲ್ಲಿ ಹೊಲದಾಗ ತನ್ನ ಬೆವರನ್ನು ಸುರಿಸಿದಾಗ ಹೇಗೆ ಎಷ್ಟು ಆನಂದವೋ ಅಷ್ಟೇ ಆನಂದ ನಿನ್ನೆ ಮಹಿಷಾಸುರನನ್ನು ಕೊಂದಷ್ಟು ಆನಂದ ದೇವತೆಗಳಿಗಾಗಿತ್ತು ಅಂತ ಇಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅದರಂತೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ಇಂದ್ರ ಮೊದಲಾದವರು ಮಹಾ ಹರ್ಷದಿಂದ ವೇದಾಂತ ಪ್ರಮಾಣದ ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ಒಲವಿನಲ್ಲಿ ಅಂತ. ವೇದಾಂತ ವೇದದ ಭಾಗ ಹೇಗಿದೆ? ವೇದಾಂತ ಅಂದ್ರೆ ಏನು? ವೇದದ ಅಂತ, ಕೊನೆಯ ಅಂತ. ಏನಿತ್ತದು? ವೇದ, ಸ್ಮೃತಿ, ಶ್ರುತಿ, ಪುರಾಣ ಎಲ್ಲವಕ್ಕೂ ಮೀರಿ ನಿಂತಂತಹದ್ದು ಯಾವುದು? ಅದು ಒಂದು ಶಕ್ತಿ, ಅದುವೇ ಆದಿಶಕ್ತಿ. ಅದು ಎಲ್ಲರಲ್ಲಿಯೂ ಇದೆ.
ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವೆಂಬುಗಳನ್ನು ಆಧರಿಸಿಕೊಂಡು ಬಂದಿರತಕ್ಕಂಥ ಇದು ವೇದಾಂತ. ವೇದಾಂತಕ್ಕೂ ನಿಲಕಲಾರದಂಥ ಈ ತಾಯಿಯ ಮಹಿಮೆಯ ಸ್ಥಿತಿ ಎಂತಂದು ಅಂದ್ರೆ ಹೇಳ್ತಾರೆ. ಎಲ್ಲ ಸುರರು ಕೂಡಿಕೊಂಡು ವೇದಾಂತದ ವಾಕ್ಯಗಳಿಂದ ಇಲ್ಲಿ ಧ್ಯಾನವನ್ನು ಮಾಡತಕ್ಕಂಥವರಾಗಿದ್ದಾರೆ. ವರೆಗೆ ಮಹಿಷನ ಇಂದ್ರ ಮೊದಲಾಗಿರುವ ದೇಶಗಳು ತಮಗೆ ಅನೇಕ ಕೈ ಮುಗಿದು ನಿಂತ ನೋಡುತ್ತಾ ಪರಮ ಪುಳುಗಾಕ್ಷರಗಳಿಂದ ಉಚ್ಚರಿಸಿದರು ವೇದಾಂತ ವಾಕ್ಯಗಳಿಂದ. ಕರುಣೆ ಭಕ್ತಾಧೀನೆ ಎಂದೆಂದ ಅಮರಗಳ ಉಘೆ 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 ಎನ್ನುತ್ತಾ ಪುಷ್ಪ ವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ನಿನ್ನಿಂದ ಋಷಿಯ ತ್ರಿಗುಣಗಳಿಂದ ಅವತರಿಸಿ ಏರು ಹರಿಯರ ನಿನ್ನ ಚರಣದ ರೇಣುಗಳಲ್ಲಿ ಜಗೋಪಾಲಿ ಪಾಲಿಕೊಳ್ಳುತ್ತೆ. ನಿನ್ನ ತ್ರಿಗುಣ ಸತ್ವ ಸಮಗುಣಗಳಿಂದ ಶಿವ, ರುದ್ರ, ವಿಷ್ಣು ಮತ್ತು ಮೂರು ಯಾವುದರಿಂದ ತ್ರಿಗುಣಗಳಿಂದ ನಿನ್ನವು ಅವತರಿಸಿದರು. ನಿನ್ನಲ್ಲಿರ್ತಕ್ಕಂಥ ತ್ರಿಗುಣಗಳಿಂದಲೇ ಈ ಹರಿಹರನನ್ನು ನೀನೇ ಹುಟ್ಟಿಸಿದ್ದಿ. ನಿನ್ನ ಮಕ್ಕಳೇ ಅವರು. ನಿನ್ನ ಚರಣದ ರೇಣು ಬರದಲ್ಲಿ ಜಗವ ಪಾಲಿಸರು. ನಿನ್ನ ಚರಣದ ರೇಣು ಬರದಲ್ಲಿ ಜಗತ್ತನ್ನೇ ಪಾಲಿಸ್ತಕ್ಕಂಥ ವರವನ್ನು ಕೊಟ್ಟಾಕಿ ನೀನೇವ. ನಿನ್ನ ಸೂತ್ರದ ಗೊಂಬೆ ಬೀಜರು, ನಿನ್ನ ಸೂತ್ರದ ಗೊಂಬೆ ಬೀಜರು, ನಿನ್ನ ಸೂತ್ರದ ಸರ್ವಜೀವರು. ನಾವು ಕೂಡ ಎಲ್ಲ ಜೀವರಾಶಿಗಳು ಕೂಡ ಆಕೆ ಸೂತ್ರದ ವಿನಃ ಒಂದು ಹುಲ್ಲು ಕಡ್ಡಿ ಸಹಿತ ಅಲ್ಲಾಡದು. ತೇನವಿನ ತೃಣಮಪಿ ನ ಚಲತಿ ಎಂದು ಅನ್ನುವಂಥ ಮಾತಿನಿಂದ ಇಲ್ಲಿ ಹೊಗಳ್ತಾ ಇದ್ದಾರೆ. ಪ್ರಭುವಿನ ಒಂದು ಕರುಣೆ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲ್ಲಾಡಲಾರದು. ಅಂಥದ್ದು ನಿನ್ನ ತೇಜಸ್ಸುಗಳ ಜೀವರು. ನಿನ್ನ ವಿವಿಧ ಗುಣಗಳು ನೀನೇ ತೋರುವ. ನಿನ್ನ ಚೇಷ್ಟಿ ನೀನೇ. ಕ್ರಿಮಿ, ಪಶು ಎಲ್ಲವೂ ನೀನೇ ಇದ್ದಿ. 84 ಲಕ್ಷ ಜೀವರಾಶಿಗಳಲ್ಲಿಯೂ ನೀನೇ ತುಂಬಿ ತುಳುಕುತ್ತಿರುವಾಗ ಮತ್ಯಾವ ದೇವರನ್ನು ನಾವು ನೆನೆಯುತ್ತಾಯೇ, ನಿನ್ನನ್ನೇ ನಾವು ಕಾಂಬಿರುವೆವು ಎಂದು ಹರಿಹರರು ಮೊದಲಾಗಿ ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ವಿವಿಧ ಭಕ್ತಿಯು ನೀನೇ, ವಿವಿಧ ಮತಗಳು ನೀನೇ, ಬೇರೆ ವಿವಿಧ ಜಾತಿ ನೀನೇ. ಎಲ್ಲ ಜಾತಿಗಳನ್ನು, ಜಾತಿ ಅಂದರೆ ಏನು? ಲಿಂಗಾಯತರು, ಬ್ರಾಹ್ಮಣರು ಇವರಲ್ಲ. ಇವರು ಕುರುಬರು, ಇವರು ಬ್ಯಾಡ್ರು, ಇವರು ಲಿಂಗಾಯತರು, ರೈತರು, ಇವು ಈ ಜಾತಿ ಇದು ಅಲ್ಲ. ಯಾವ ಜಾತಿ? ಜಾತಿ ಹೀನರ ಮನೆಯ ಜ್ಯೋತಿ ತಾಹೀನವೇ. ಜಾತಿ ವಿಜಾತಿ ಎನಬೇಡ ದೇವನಲ್ಲಿ ರಾತನೇ ಜಾತ ಸರ್ವಜ್ಞ. ಯಾತನ ಇಲ್ಲಿ ಜಾತಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಜಾತಿ. ಅದಕ್ಕೆ ಸತಿಯು ಪುರುಷರು ನೀನೇ ಆಗಿಯೇ, ಸುತರು ಎಂಬರು ನೀನೇ ಆಗಿಯೇ, ಅತಿ ಬಳಗಗಳು ನೀನೇ, ಮದುವೆಯು ನೀನೇ, ಮುಂಜಿಯು ನೀನೇ, ಸತತ ಮಾಡುವ ಕರ್ಣವೂ ನೀನೇ. ನಾನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿದ್ದು ಪ್ರಾತಃ ಸ್ಮರಣೀಯರಾದ ಮಹಾತ್ಮರನ್ನು ನೆನೆಯುತ್ತಾ ನಮ್ಮ ಕರ್ಮಗಳನ್ನು ನಾವು ಮಾಡುತ್ತೇವೆ. ಕರ್ಮ ಅಂದ್ರೇನು? ನಮ್ಮ ಕಾಯಕ, ನಮ್ಮ ಕೆಲಸ. ಅದಕ್ಕೆ ನೀನು ಅಗ್ನಿಯು ನೀನು, ಅಗಸರು ನೀನು, ಭೂಮಿಯು ನೀನು, ನೀರು ನೀನು, ಎಲ್ಲವೂ ನೀನು. ಬಹಳ ಸಾಕ್ಷಿಯು ನೀನೇ. ಮತ್ತೆ ಸುಡದ ತೋಯದ ಒಳಗಲ್ಲ ನೀರೇ. ಬೆಂಕಿಗೆ ಹಾಕಿದ ಸುಡಗಲ್ಲ, ನೀರು ಹಾಕಿದ ನೀರಾಗಿಲ್ಲ, ಒಳಗಾಗಲ್ಲ, ಅವನ್ನೆಲ್ಲರೂ ಎಂಥ ಅಂತ ಶಕ್ತಿ ನಿನ್ನಲ್ಲಿ ಇದೆ. ಕಿಡಿಯು ಮಾತ್ರ ತೇಜ ಧರಿಸಿ ಬಿಡದೆ ಹೊಳೆಯುವ ಅಗ್ನಿ ರವಿ ಶಶಿ ಎಡಬಿಡದ ತೇಜಸ್ವಿ. ಒಂದು ಕಿಡಿ ಬಿತ್ತು ಬೆಂಕಿ ಅಂದ್ರೆ ಭಸ್ಮ ಮಾಡ್ತಿರೋದು ಹೇಗೋ ಅದರಂತೆ ನಿನ್ನ ಒಂದು ಅಂಶ ಒಂದು ನನ್ನ ಹೃದಯದಲ್ಲಿ ತಾಕಿತ್ತು ಅಂದ್ರೆ ಧನ್ಯನು ನಾನು. ಅದರಂತೆ ಎಲ್ಲ ಒಂದು ಕಿಡಿ ಪ್ರತಿಯೊಬ್ಬನ ಹೃದಯದಲ್ಲಿ ನಿನ್ನ ಕಿಡಿ. ಯಾವ ಕಿಡಿ? ಜ್ಞಾನದ ಕಿಡಿ, ಅಮೃತದ ಕಿಡಿ. ನಿನ್ನ ಮಾಯಿದ ಜಗನು ಅನಂತ ಉತ್ಪನ್ನಿಸಿವು. ಎಲ್ಲ ಆಕೆಗೆ ತೋರುವ ಎಲ್ಲವೂ ಜಗತ್ತ. ನಿನ್ನ ಮಾಯಿದ ಜಗ ಜನಿಸುತ್ತಡಗುವ ನಿನ್ನ ಮಹಿಷಾಸುರನಪ್ಪ. ನಿನ್ನ ಮಾಯೆಯಲ್ಲೇ ಎಲ್ಲ ಹುಟ್ಟು ಸಾವು. ಅಂಥದ್ದು ಈ ಮಹಿಷನ ಪಾಡೇನು ಅಂತ ಹೇಳ್ತಾರೆ. ನಿನ್ನ